ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂನಿಟ್ ಟೆಸ್ಟ್ 5 8ನೇ ತರಗತಿ ಇಂಗ್ಲಿಷ್ನ LBA ಯೂನಿಟ್ ಟೆಸ್ಟ್ 5 ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್ ಆ್ಯಂಡ್ ಸಂಬಡೀಸ್ ಮದರ್ ಈ ಲೆಸನ್ ಹಾಗೂ ಪೊಯಮ್ನ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದು ಇನ್ನು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಕೆಳಗಡೆ ಕಾಣ್ತಕ್ಕಂತಹ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಲರ್ನ್ ಈಸಿಲಿ ಚಾನಲ್ನಿಂದ ಬರ್ತಕ್ಕಂತಹ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಈ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ನ ಒಂದು PDF ಅನ್ನು ಲಿಂಕ್ ಮಾಡಿರ್ತೇನೆ. ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಣ್ಣದಾಗಿ ಮೋರ್ ವರ್ಡ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಬ್ಲೂ ಕಲರ್ ಲಿಂಕ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಒಂದು ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಯೂನಿಟ್ ಟೆಸ್ಟ್ 5 LBA ಬೇಸ್ಡ್ ಒಂದು ಕ್ವಶನ್ಸನ್ನು ನೀಡಲಾಗಿರುತ್ತೆ. ಇಲ್ಲಿ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ PDF ಸಹ ಇರುತ್ತೆ. ಫಸ್ಟ್ ಮೇನನ್ನು ನೋಡಿದಾಗ ಆನ್ಸರ್ ದ ಫಾಲೋಯಿಂಗ್ ಫ್ರಮ್ ಚೂಸಿಂಗ್ ದಿ ರೈಟ್ ಆನ್ಸರ್. ಇಲ್ಲಿ 2 ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ನಲ್ಲಿ ನೀಡಲಾಗಿದೆ. ಮೊದಲನೆಯ ಒಂದು ಕ್ವಶನನ್ನು ನೋಡಿದಾಗ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಶಿ ಈಸ್ ಗೋಯಿಂಗ್ ಟು ದ ಸ್ಟೋರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಇದೆ. ಈಸ್ ಗೋಯಿಂಗ್ ಅಂತಕ್ಕಂಥದ್ದು ಇಂಟರ್ಜಂಕ್ಷನ್, ವರ್ಬ್, ಪ್ರಿಪೋಸಿಷನ್, ನೌನ್ ಆಪ್ಷನ್ಸ್ ಇದೆ. ಇದು ಆಪ್ಷನ್ ಬಿ ವರ್ಬ್ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ರೀಡ್ ದ ಗಿವನ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಜಾಬ್, ದಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಇದು ಸಿಂಪತಿ ಕರುಣೆ, ಬಿ ಅಪಾಲಜಿ ಕ್ಷಮೆ, ಸಿ ವಿಶಸ್ ಅವರಿಗೆ ಶುಭ ಕೋರ್ತಾ ಇರತಕ್ಕಂಥದ್ದು, ಡಿ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ಸನ್ನು ಹೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ ಮಾಡ್ತಕ್ಕಂಥದ್ದು, ಶುಭ ಕೋರ್ತಾ ಇರ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ ಇದೆ. ಇಲ್ಲಿ ಡೂ ಆಸ್ ಡೈರೆಕ್ಟೆಡ್ 5 ಕ್ವಶನ್ಸ್ ಇದೆ. ಮೊದಲನೇದು ಇಲ್ಲಿ ರೈಟ್ ದ ನೌನ್ ಫಾರಮ್ ಆಫ್ ದ ಫಾಲೋಯಿಂಗ್ ವರ್ಡ್. ಎಜುಕೇಟ್ ಇದೆ, ಎಜುಕೇಟ್ಗೆ ಎಜುಕೇಷನ್ ಆಗಿ ಬರೀಬೇಕು. ನಂತರ ಫೋರ್ತ್ ಕ್ವಶನ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಫ್ರಮ್ ದ ಬ್ರಾಕೆಟ್ಸ್ ಇದೆ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್, ಆನ್ ದ ಟೇಬಲ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಕರೆಕ್ಟ್ ಹೋಮೋಫೋನ್ಸ್ ಇದೆ. ಲೆಟ್ಸ್ ಗೋ ಟು ದ ಡ್ಯಾಶ್, CC ಎರಡಿದೆ, ಆ್ಯಂಡ್ ಡ್ಯಾಶ್ ಇಫ್ ವಿ ಕ್ಯಾನ್ ಸ್ಪಾಟ್ ಎನಿ ಡಾಲ್ಫಿನ್ಸ್. ಇಲ್ಲಿ ಮೊದಲನೇ ಡ್ಯಾಶಲ್ಲಿ ಲೆಟ್ಸ್ ಗೋ ಟು ದ ಸಿ, SEAC ಸಮುದ್ರ, ಆ್ಯಂಡ್ ಸೆಕೆಂಡ್ ಡ್ಯಾಶಲ್ಲಿ SEEC ನೋಡುವುದು. ಇನ್ನು ಸಿಕ್ಸ್ತ್ ಅನ್ಸ್ಕ್ರಾಂಬಲ್ ದ ಲೆಟರ್ಸ್ ಟು ಫಾರ್ಮ್ ಎ ವರ್ಡ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ವರ್ಡ್ಸ್. ಇಲ್ಲಿ NGOL ಇದೆ, LONG ಲಾಂಗ್ ಆಗುತ್ತೆ. ನಂತರ ಸೆವೆಂತ್ ಬಂದಾಗ ಕಂಪ್ಲೀಟ್ ದ ಸೆಂಟೆನ್ಸಸ್ ವಿತ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ದ ಡ್ಯಾಶ್ ದ ಗಾರ್ಡ್ ಡ್ಯಾಶ್ ದ ಪ್ಲೇಸ್ ಯೆಸ್ಟರ್ಡೇ, ಇಲ್ಲಿ ಎಂಟರ್ಡ್ ಪಾಸ್ಟ್ ಟೆನ್ಸನ್ನು ಬರೀಬೇಕು. ಇನ್ನು ಥರ್ಡ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್. ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನೆಸ್ಟ್ ಪ್ರಿನ್ಸ್ ಸಿದ್ಧಾರ್ಥ. ಇಲ್ಲಿ ದೇವದತ್ತ ಕಂಪ್ಲೈಂಟ್ ಅಗೇನೆಸ್ಟ್ ಪ್ರಿನ್ಸ್ ಸಿದ್ಧಾರ್ಥ ದಟ್ he shot the bird, Siddhartha has taken his bird. The birds belong to him. ಅಂದರೆ ಸಿದ್ಧಾರ್ಥ ಒಂದು ಬರ್ಡನ್ನು ಶಾಟ್ ಮಾಡಿದ್ದಾನೆ, ಅದು ದೇವದತ್ತ ಶಾಟ್ ಮಾಡಿದ್ದಾನೆ, ಅದನ್ನ ಸಿದ್ಧಾರ್ಥ ತೊಗೊಂಡ್ಬಿಟ್ಟಿದ್ದಾನೆ. ಇಲ್ಲಿ ದೇವದತ್ತ ಕಂಪ್ಲೇಂಟ್ ಮಾಡ್ತಾ ಇರ್ತಕ್ಕಂಥದ್ದು ಆತ ಬರ್ಡನ್ನು ಶಾಟ್ ಮಾಡಿರೋದ್ರಿಂದ ಆ ಬರ್ಡ್ ನನಗೆ ಸೇರಬೇಕು ಅಂತಕ್ಕಂಥ ಕಂಪ್ಲೇಂಟನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ವೈ ವಾಸ್ ದ ಓಲ್ಡ್ ವುಮೆನ್ ಹೆಸಿಟೇಟಿಂಗ್ ಟು ಕ್ರಾಸ್ ದ ಸ್ಟ್ರೀಟ್, ಈ ಪ್ರಶ್ನೆ ಇದೆ. Here the old woman was very old and grey. The street was very slippery. It is filled with snow. So she is hesitating to cross the street. Next, ಇನ್ನು 10th question ಇದೆ. How did the bird react to ದೇವದತ್ತಾ's call? ಪಕ್ಷಿ ಆ ದೇವದತ್ತನ ಕರೆದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತು? When ದೇವದತ್ತ called the bird, it trembled with fear and cried. ಆ ಪಕ್ಷಿ ಏನು ಮಾಡುತ್ತೆ, ನಡುಗುತ್ತೆ, ಭಯದಿಂದ ನಡುಗುತ್ತೆ ಮತ್ತು ಜೋರಾಗಿ ಕೂಗ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಪ್ರಶ್ನೆಗಳು ಅದಲು ಬದಲಾಗಬಹುದು. ಇದು ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಇದೆ. ಡಿಸ್ಕ್ರೈಬ್ ದ ಓಲ್ಡ್ ವುಮೆನ್ ಆ್ಯಂಡ್ ಹರ್ ಪ್ರೇಯರ್ ಇನ್ ದ ಪೊಯಮ್ ಸಂಬಡೀಸ್ ಮದರ್. ಅಥವಾ ಇಲ್ಲಿ ಇದನ್ನು ನಾವು
ಸಮರಿ ಆಫ್ ದಿ ಪೊಯಮನ್ನು ನೀಡಬಹುದಾಗಿರುತ್ತೆ. ಇನ್ನು ಲೆಟರ್ ರೈಟಿಂಗ್ ಇದೆ. ಪರ್ಸ್ನಲ್ ಲೆಟರ್, ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ₹500. ಇಲ್ಲಿ ನಾನು ಕ್ವಶನನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ. 11th ಕ್ವಶನ್ನು, ಡಿಸ್ಕ್ರೈಬ್ ದ ಓಲ್ಡ್ ವುಮೆನ್ ಆ್ಯಂಡ್ ಹರ್ ಪ್ರೇಯರ್ ಇನ್ ದ ಪೊಯಮ್ ಸಂಬಡೀಸ್ ಮದರ್ ಇದೆ. ಬಟ್ ಇಲ್ಲಿ ಕೀ ಆನ್ಸರಲ್ಲಿ ಒಂಚೂರು ಚೇಂಜ್ ಮಾಡಿ ನೀಡಿರ್ತೇನೆ, ಯಾಕಂದರೆ LBA ಕ್ವಶನ್ ಪೇಪರಲ್ಲಿ ಅಲ್ಲಿ ಸಮರಿ ಅಂತ ಕೊಟ್ಟಿದೆ, ಅದಕ್ಕಾಗಿ. ಇಲ್ಲಿ ಕೀ ಆನ್ಸರನ್ನು ನೀವು ಕಾಣಬಹುದು. ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಮತ್ತು ಓದಬಹುದು ಸಹ. ಹೀಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ತಿಳಿಸಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲ ಭೇಟಿಯಾಗೋಣ. ಇಲ್ಲಿ ಕಂಪ್ಲೀಟ್ ಕೀ ಆನ್ಸರ್ ಇದೆ, ಇದನ್ನು ನೋಡ್ತಾ ನೀವು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದಲ್ಲೇ ನೋಡ್ತಾ ಎಲ್ಲ ಉತ್ತರಗಳನ್ನು ಕಲಿಯಿರಿ.